ಅಣ್ಣ ಯಾರಿಗೆ ತೊಂದರೆನೆ ಕೊಡಲ್ವೇ? ಅವನ್ ಪಾಡಿಗೆ ಅವನಿರ್ತಾನೆ ಅಲ್ವಾ? ಶಿವ, ನಿನ್ನ ಅಣ್ಣನ ಬಗ್ಗೆ ನಿಂಗೆ ಏನನ್ಸುತ್ತೆ? ಯಾಕೆ? ಸುಮ್ನೆ ಕೇಳಿದೆ. ಅವನು ನನ್ಗಿಂತ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಇನ್ಫ್ಯಾಕ್ಟ್ ಇವತ್ತು ನನ್ನ ಕಾರು ಬಂಗ್ಲೆ ಒಂದ್ ರಿಚ್ ಲೈಫ್ ನೋಡ್ತಾ ಇದೀನಂದ್ರೆ ಅವನೇ ಕಾರಣ. ಯುನೋ, ನನಗೋಸ್ಕರ ಅವನು ಎಲ್ಲ ಮಾಡಿದಾನೆ. ನಾನೇ ಅವನಿಗೋಸ್ಕರ ಏನು ಮಾಡಿಲ್ಲ. ಅವನಿಗೇನ್ ಇಷ್ಟ ಅಂತ ಯಾವತ್ತೂ ತೋರ್ಸ್ಕೊಂಡೇ ಇಲ್ವೇ? ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಓ ಖಂಡಿತ. ನಿಮ್ಮ ಅಣ್ಣ ನಿನ್ನ ಹತ್ರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ? ಎಕ್ಸ್ಪೆಕ್ಟ್ ಮಾಡೋಂತ ನನ್ನ ಹತ್ರ ಏನಿದೆ? ಇದ್ರೆ ಅವ್ನು ಕೇಳಕ್ಕಿಂತ ಮುಂಚೆ ನಾನೇ ಕೊಡ್ತೀನಿ. ಸಿಂಪಲ್. ಅವನ್ ಎಕ್ಸ್ಪೆಕ್ಟ್ ಮಾಡೋದು ನನ್ನನ್ನೇ ಆದ್ರೆ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮಣ್ಣ ನನ್ನ ತಪ್ಪಾಗಿ ನೋಡ್ತಾನೆ. ವಾಟ್? ನಿಮ್ಮಣ್ಣ ತಪ್ಪಾಗಿ ನಡ್ಕೊಂಡಾಗ ನಿನ್ನ ಹಾಗೆ ನನಗೂ ಶಾಕ್ ಆಯ್ತು. ನನಗ್ ಶಾಕ್ ಆಗಿದ್ದು ಅಣ್ಣನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡ್ದೆ ಅಂತ ಅಲ್ಲ, ಒಂದು ಹೆಣ್ಣು ಹೀಗೆಲ್ಲ ಸಂಶಯ ಪಡ್ತಾಳಲ್ಲ ಅಂತ. ಸಂಶಯ ಅಲ್ಲ, ನಿಜ. ನಿಮ್ಮಣ್ಣ ನನ್ನ ಹೇಗೆಲ್ಲ ನೋಡ್ತಾನೆ ಗೊತ್ತಾ? ನೋಡ್ತಾನೆ ಏನ್ ನೋಡ್ತಾನೆ? ಅವನು ನನ್ ಕಣ್ ನೋಡ್ತಾನೆ, ನನ್ ತುಟಿ ನೋಡ್ತಾನೆ. ಅವನು ಅಲ್ಲೇ ತಾನೇ ನೋಡ್ತಾನೆ ಪ್ರಿಯಾ. ನಾವಿಬ್ರು ಒಬ್ರನ್ನೊಬ್ರು ನೋಡ್ದಲ್ಲೇ ಮಾತಾಡಿದ್ರು ಕೇಳಿಸ್ಕೋತೀವಿ, ಅದಕ್ಕೆ ಅರ್ಥ ಮಾಡ್ಕೋತೀವಿ. ಆದ್ರೆ ಅವನು ಹಾಗಲ್ವೇ? ನಮ್ ತುಟಿ ಮೂವ್ಮೆಂಟ್ ನೋಡಿ ತಾನೇ ಅರ್ಥ ಮಾಡ್ಕೋತಾನೆ ನಾವೇನ್ ಮಾತಾಡ್ತಾ ಇದೀವಿ ಅನ್ಬಿಟ್ಟು. ಅದನ್ನ ಹೋಗಿ ತಪ್ಪು ತಿಳ್ಕೊಂಡ್ರೆ ಹೇಗೆ ಹೇಳು? ಇಲ್ಲ, ಹಾಗ್ ನೋಡೋಕು ಬೇರೆ ತರ ನೋಡೋಕು ವ್ಯತ್ಯಾಸ ಇದೆ. ಏನು? ನಾನ್ ಸುಮ್ನೆ ಇರ್ಬೇಕಾದ್ರೆ ನೋಡ್ತಾನಲ್ಲ, ಎಲ್ಲೆಲ್ಲಿ ನೋಡ್ತಾನೆ ಗೊತ್ತಾ? ಎಲ್ಲಿ ನೋಡ್ತಾನೆ? ಹೇಳಿ, ಎಲ್ಲಿ ನೋಡ್ತಾನೆ? ಹೇಳಕ್ ನಂಗೆ ಅಸಹ್ಯ ಆಗತ್ತೆ, ಆದ್ರೆ ಅವನಿಗೆ ನೋಡೋಕ್ ಅಸಹ್ಯ ಆಗಲ್ಲ. ಅವನ್ ಹಾಗೆ ನೋಡ್ಬೇಕಾದ್ರೆ ನಂಗೆ ಹೇಗಾಗತ್ತೆ ಗೊತ್ತಾ? ನೀನೊಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ನಾನು ಯಾವ ಸ್ಥಾನದಲ್ಲಿದ್ರು ನಿಂತಾರೆ ಯೋಚನೆ ಮಾಡಲ್ಲ. ಪ್ರಿಯ ಯಾರ್ದಾರ ಮನೇಲಿ ಹೀಗೆ ನಡೆಯತ್ತಾ? ಆದ್ರೆ ಈ ಮನೇಲಿ ನಡೀತಾ ಇದೆಯಲ್ಲ. ಏನ್ ಮಾತು ಅಂತ? ಇಲ್ಲಿ ನೋಡು ಪ್ರಿಯಾ, ನೀನ್ ಹತ್ಕೊಂಡ್ ಮಾತಾಡಿದ ತಕ್ಷಣ ನಾ ಇದನ್ನೆಲ್ಲ ಸೀರಿಯಸ್ ತೊಗೊಳಕ್ ಆಗೋದಿಲ್ಲ. ಇದು ನಾರ್ಮಲ್ ಮ್ಯಾಟರ್ ಆಗಿದ್ರೆ ತಮಾಷೆಗೆ ತೊಗೊಂಬದಿತ್ತು. ಆದ್ರೆ ನೀನ್ ಮಾತಾಡ್ತಾ ಇರೋದು ಫ್ಯಾಮಿಲಿ ಮ್ಯಾಟರ್. ಇಲ್ದೇ ಇರೋ ಸಂಶಯನೆಲ್ಲ ನೀನ್ ಬೆಳೆಸ್ಕೊಂಡು ಹೋದ್ರೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿರಕ್ಕಾಗೋದಿಲ್ಲ, ತಿಳ್ಕೊ ಪ್ಲೀಸ್. ಅಯ್ಯೋ, ಇದು ಸಂಶಯ ಅಲ್ಲ, ಸತ್ಯ. ಅವನು ಹೇಗಾದ್ರೂ ನನ್ನ ಅನುಭವಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಯಾವ ಆಧಾರದ ಹೇಳ್ತಾ ಇದ್ದೆ ನೀನು? ಈ 15 ದಿನದಿಂದ ಅವನನ್ನ ನೋಡ್ತಾ ಇದ್ದೀನಿ. ಆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಏನ್ 15 ದಿವಸ ನೋಡಿರೋದು ನೀನು? 25 ವರ್ಷ 10 ತಿಂಗಳಿಂದ ನಾವಿಬ್ರು ಜೊತೆಲಿದ್ದೀವಿ. ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು ಪ್ರಿಯಾ, ನಾವೆಲ್ಲನೂ ಹೇಗೆ ಕಲ್ಪನೆ ಮಾಡ್ಕೋತೀವೋ ನಮ್ ಕಣ್ಣಿಗೆ ಹಾಗೆ ಕಾಣತ್ತೆ. ಇನ್ಮೇಲೆ ಪ್ಲೀಸ್ ನಮ್ಮ ಅಣ್ಣನ ಬಗ್ಗೆ ಹೀಗೆ ಕೆಟ್ಟದಾಗ ಮಾತಾಡಬೇಡ. ಇದು ನಾನು ನಮ್ ಸಂತೋಷಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲೆ ಅವನ ಬಗ್ಗೆ ಹಾಗೆ ಮಾತಾಡಬೇಡ ಯಾವತ್ತು. ಕಮ್. ಏನದ್ಕೆ ಹೆದರ್ಕೊಂಡ್ಬಿಟ್ಯಾ? ಏನದ್ಕೆ? ಏನು ಏನು ಫಸ್ಟ್ ನೈಟ್ ಅದಕ್ಕೆ ಮದ್ವೆ ಆದ ತಕ್ಷಣ ಅಣ್ಣ ಮಲೇಷ್ಯಾಗ ಹೋಗ್ಬಿಟ್ಟ. ನಿಮ್ಗೋಸ್ಕರ ನಾ ಎಷ್ಟು ಫೀಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನೀವ್ ಮಾತಾಡ್ದೆ ಸುಮ್ಮನೆ ಇರೋದ್ ನೋಡಿದ್ರೆ ಯಾಕದ್ಕೆ ಹೇಳದ್ಕೆ? ಅಯ್ಯೋ ಛೇ. ಶೀಲಾ, ಕಾಲೇಜಿಗೆ ಲೇಟ್ ಆಯ್ತು. What? Hey. What? No. Hmm? No. Please. What? Please stop. Please. Stop what? ಅಣ್ಣ ನೋಡಿದ್ಯಾ? ಇನ್ನೆಲ್ಲಿರ್ತಾನೆ? ನಾನು ಇಲ್ಲೇ ಇದ್ಮೇಲೆ ಇಲ್ಲೇ ಎಲ್ಲೋ ಇರ್ತಾನೆ. ಏನು? ಗೊತ್ತಿಲ್ಲ. ಯಾಕೆ? ನಿಮ್ ವಿಷಯನೇ ಗೊತ್ತಿಲ್ಲ ತಾನೆ? ಏನಿಲ್ಲ, ಮ್ಯಾಟ್ರ್ ಏನು ಅಂದ್ರೆ ಅಣ್ಣ ನಿಂಗೆ ಹುಡುಕ್ತಾ ಇದ್ದೆ. ಮಲೇಷಿಯಾನ ಒಂದು ಪೆನ್ ತಂದಿದ್ದೀನಿ, ಎಕ್ಸ್ಪೆನ್ಸಿವ್ ಪೆನ್, ಫೇವ್ರೆಟ್ ಕಲರ್. ಒಂದ್ಸಲ ಯೂಸ್ ಮಾಡಿಕೊಡು. ಶಿವ,
ಹ್ಮ್ ಯಾಕೆ ನಿಮ್ಮ ಅಣ್ಣನ ಹತ್ರ ಕೊಟ್ಟು ಬರೆಯೋಕ್ ಹೇಳ್ತಾ ಇದೀಯಾ? ಯೂಶಲಿ ನಾನು ಏನೇ ತೊಗೊಂಡ್ರು ಫಸ್ಟ್ ಅವನಿಗೆ ಕೊಟ್ಬಿಟ್ಟು ಆಮೇಲೆ ನಾನು ತಗೋತೀನಿ. ಫಾರ್ ಎಕ್ಸಾಂಪಲ್ ಶರ್ಟ್ ತೊಗೊಂಡೆ ಅನ್ಕೋ, ಫಸ್ಟ್ ಅವನಿಗೆ ಕೊಡ್ತೀನಿ, ಅವ್ನು ಹಾಕೊಂಡು ಕೊಟ್ಮೇಲೆ ನಾನು ಹಾಕೋತೀನಿ. ದಟ್ಸ್ ಇಟ್. ನಾಟ್ ಓನ್ಲಿ ಶರ್ಟ್, ಕಾರ್, ಬೈಕ್. ಕಾರ್ ಬೈಕ್ ಓಕೆ, ಅದಕ್ಕೆ ಅಂತ ಪೆನ್ ಕೊಡೋಣ. ಅಣ್ಣ ಪೆನ್ ಇಷ್ಟ ಆಯ್ತಾ? ನಾ ರೆಕಾರ್ಡಿಂಗ್ ಥಿಯೇಟರ್ ಹೋಗ್ಬಿಟ್ಟು ಆಫೀಸಿಗೆ ಬರ್ತೀನಿ. ಓಕೆ ಬಾಯ್ ಪ್ರಿಯಾ. ಕೊಡು ಕೊಡು, ಅದ್ರಲ್ಲೇನ್ ಬರ್ದಿದ್ಯಾ? ಕೊಡು. ಬರೆಯುವಾಗ ನನ್ನ ನೋಡ್ಕೊಂಡು ನಗ್ತಾ ಇದ್ದೆ, ಏನೋ ಬರ್ದಿದ್ಯಾ? ಕೊಡು ಕೊಡು. ಬರೆಯುವಾಗ ನನ್ನ ನೋಡ್ಕೊಂಡು ನಗ್ತಿದ್ದೆ, ಅದ್ರಲ್ಲಿ ಏನ್ ಬರ್ದಿದ್ಯಾ? ನೋಡು, ಬರೆಯುವಾಗ ನನ್ನ ನೋಡ್ತಾ ನಗ್ತಿದೆ, ಏನ್ ಬರ್ದಿದ್ಯಾ? ತೋರ್ಸು ತೋರ್ಸು ತೋರ್ಸು, ಏನ್ ಬರ್ದಿದ್ಯಾ? ಪೆನ್ ಮಾತ್ರ ಅಲ್ಲ, ನಿನ್ನನ್ನು ಕೂಡ